ఢిల్లీలో యువకుడు తరుణ్ ఖాటియార్ హత్యను ఖండిస్తూ బళ్ళారిలో నిరసన చేపట్టారు. నగరంలోని రాయల్ సర్కిల్ వద్ద మాజీ ఎమ్మెల్యే సోమశేఖర్ రెడ్డి నాయకత్వంలో ఈ నిరసన జరిగింది. ఢిల్లీలోని ఉత్తమ్ నగర్ ప్రాంతంలో హోలీ సందర్భంగా జరిగిన గొడవ హత్యకు దారితీసిందని నిరసనకారులు ఆరోపించారు. నిందితులకు కఠిన శిక్ష విధించాలని డిమాండ్ చేశారు. ఈ నిరసనలో పలువురు కార్యకర్తలు, స్థానికులు పాల్గొన్నారు. ఈ సందర్భంగా బీజేపీ బళ్ళారి జిల్లా అధ్యక్షులు అనిల్ కుమార్ మోకా, విశ్వ హిందూ పరిషత్ నగర అధ్యక్షులు అశోక్ దివాకర్, హిందూ జాగరణ వేదిక శ్రీరామ్, ఏబీవీపీ భగత్, రాజన్న, మోహన్, అరుణ్, బాలచంద్ర పాల్గొన్నారు. ಹಿಂದೂಗಳನ್ನ ಹತ್ಯೆ ಮಾಡಿದಂತ ಕ್ರೂರಿಗಳಿಗೆ ಹಿಂದೂಗಳನ್ನ ಹತ್ಯೆ ಮಾಡಿದಂತ ಕ್ರೂರಿಗಳಿಗೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಆವಾಜ್ ದೋ ಆವಾಜ್ ದೋ ಭಾರತ್ ಮಾತಾ ಕಿ भारत माता की वंदे मातरम वंदे मातरम वंदे मातरम भारत माता की जय। ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು. ಇವತ್ತು ನಮ್ಮ ದೇಶದ ರಾಜಧಾನಿಯಾದಂಥ ಡೆಲ್ಲಿಯಲ್ಲಿ ಪವಿತ್ರವಾದಂಥ ಹೋಲಿ ಹಬ್ಬ ಅಂತಂದರೆ ನಮ್ಮ ಹಿಂದೂಗಳಿಗೆ ಅದು ಲಾಸ್ಟ್ ಹಬ್ಬ. ಉಗಾದಿ ಬರೋಕ್ಕಿಂತ ಮುಂಚೆ ಬರೋ ಹಬ್ಬ ಅದು. ಹಾಗಾಗಿ ಉಗಾದಿಯಿಂದ ನಮ್ಮದು ಹೊಸ ವರ್ಷ ಪ್ರಾರಂಭ ಆಗುತ್ತೆ. ಒಂದು ಪವಿತ್ರವಾದಂಥ ಹೋಲಿ ಹಬ್ಬವನ್ನು ಆಡ್ತಾ ಇದ್ದರೆ ಯಾರೋ ಒಬ್ಬ ಮುಸ್ಲಿಂ ಮಹಿಳೆ ಬಂದು ಕಲರು ಒಂದು ಡ್ರಾಪ್ ಏನೋ ಹಾಕಿದ ಮೇಲೆ ಬಿದ್ದಿದ್ದಕ್ಕೆ ಎಲ್ಲ ಮುಸಲ್ಮಾನ ಬಂಧುಗಳೆಲ್ಲ ಬಂದು ಕಂಪ್ಲೀಟ್ ನಮ್ಮ ತರುಣ್ ಕಾಟಿಕ್ ಅಂತೇಳಿ ಕಟಿಕ್ ಸಮಾಜದ ಒಬ್ಬ ತರುಣ ಹೆಂಗೆ ಎಷ್ಟು ಸ್ಮಾರ್ಟ್ ಇದ್ದಾನೆ ಅಂತಂದ್ರೆ ಆ ಹುಡುಗನಿಗೆ ಸಂಬಂಧನೇ ಇಲ್ಲ. ಆ ಹುಡುಗ ಎಲ್ಲಿದ್ದಾನೋ ಹೊರಗಡೆಯಿಂದ ಮನೆಗೆ ಬಂದ ಕೂಡಲೇ ಅವ್ರ ಮನೆಯಾಗ ಯಾರೋ ಆಡಿದ್ದಕ್ಕೆ ಹೋಲಿ ಆ ಡ್ರಾಪ್ ಬಿದ್ದಿದ್ದಕ್ಕೆ ಆ ಹುಡುಗನ್ನ ಹೊಡೆದು ಸಾಯಿಸಿದ್ದಾರೆ. ಒಂದು ಮಾತ್ರ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮುಂದಿನ ದಿನಗಳಲ್ಲಿ ನಮಗೆ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು ಅಂತಂದರೆ ನಾವೆಲ್ಲರೂ ಐಕ್ಯಮತ್ಯದಿಂದ ಇದ್ದರೆ ಮಾತ್ರ ಇದು ನಮಗೆ ಸಾಧ್ಯ. ಅವ್ರನ್ನ ನಾವು ಹೊಡೆದು ಸಾಧಿಸ್ಬೋದು. ಇಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಭಾಳ ಕಠಿಣವಾಗಿ ಆಗುತ್ತೆ. ಯಾರೋ ಒಬ್ಬ ಕುಂಡವ್ರನ್ನ ಹೊಡೆದಾಕ್ಬಿಡು ಅಂತೇಳಿ ನಾವೆಲ್ಲರೂ ಸುಮ್ಮನೆ ಇದ್ದರೆ ಇಲ್ಲಿ ಕುಲ ಬರಲ್ಲ, ಎಲ್ಲ ಹಿಂದೂಗಳೇ ಬರೋದು. ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು ಅಂತ ಹಾಗಾಗಿ ನಾವೆಲ್ಲ ಇದನ್ನೇನು ಮಾಡಿದ್ದೀರೋ ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂಗಳನ್ನೆಲ್ಲ ಒಗ್ಗಟ್ಟು ಮಾಡೋದಕ್ಕೆ ಪ್ರಯತ್ನ ಮಾಡಿರಿ. ನಾವೆಲ್ಲ ಮಾಡಿದ್ರೆ ಮಾತ್ರ ನಾವೆಲ್ಲ ಇಂಥ ಘಟನೆಗಳನ್ನು ಖಂಡಿಸ್ಬೋದು ಅಂತ ಕೂಡ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಈ ಯಶಸ್ವಿ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಟಕ್ ಸಮಾಜ ಒಂದೇ ಅಲ್ಲ, ಎಲ್ಲ ಹಿಂದೂ ಸಮಾಜ. ಜೈ ಶ್ರೀರಾಮ್, ಬೋಲೋ ಭಾರತ್ ಮಾತಾ ಕಿ. ಇವತ್ತು ಮೊನ್ನೆ ಆಗಿರೋ ಘಟನೆಗೆ ನಾವು ಇವತ್ತೆಲ್ಲರೂ ಸೇರಿದ್ದೀವಿ. ಅವತ್ತು ಹೋಲಿ ಹಬ್ಬ ನಾವು ಹಿಂದೂಗಳು ಅದ್ದೂರಾಗಿ ಎಲ್ಲ ಇಡೀ ದೇಶದಲ್ಲಿ ಹಿಂದೂಗಳು ಯಾರ್ಯಾರಿದ್ದಾರೆ ಎಲ್ಲ ಆಚರಣೆ ಮಾಡ್ತಾರೆ. ಬಟ್ ಅದೇನೋ ಸಣ್ಣ ಘಟನೆಗೆ ಅಷ್ಟು ದೊಡ್ಡದು ಮಾಡೋದು ಅವಶ್ಯಕತೆ ಇಲ್ಲ ಅಂತೇಳಿ ಎಲ್ಲರ ಭಾವನೆ ಇದು ದಯಮಾಡಿ ಇದು ಇಲ್ಲಿಗೆ ನಿಂದಿರ್ತಾ ಇಲ್ಲ. ಇದು ಮೊನ್ನೆ ನೋಡಿದ್ವಿ ಎಲ್ಲೋ ಇರಾನಲ್ಲಿ ಇದಾದರೆ ಇಲ್ಲಿರೋ ಇವರೆಲ್ಲ ನಮ್ಮ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ಭಾರತದಾಗ ಇದೀವ ಎಲ್ಲಿದೀವ ಅನ್ನೋದು ಸ್ವಲ್ಪ ಮನಸ್ಥಿತಿ ಜನಕ್ಕೆ ಬರ್ಬೇಕನ್ನೋದು ನನ್ನ ತಿಳುವಳಿಕೆ. ಇದು ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಅಶೋಕ್. ನೋವಾಗ್ತಾ ಇದೆ. ಇವತ್ತು ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಹಿಂದೂಗಳಿದ್ರೆ ಕೂಡ ಇಷ್ಟು ದೌರ್ಜನ್ಯ ಮಾಡ್ತಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಾವು ಎಚ್ಚರಿಸಿಕೊಳ್ಳಲಿದ್ರೆ ಮುಂದೆ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ಭಾಳ ಕಷ್ಟ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ. ಇವತ್ತು ತರುಣ್ ಕಟ್ಟಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಅವ್ರ ಸಮಾಜದ ಕಟಕ ಸಮಾಜದಿಂದ ಭಾಳ ದೊಡ್ಡದಾಗಿ ಇಲ್ಲಿ ಏರ್ಪಡಿಸಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ತಾರನಾಥ್ ರಾಜು ಅಣ್ಣನವರು, ಸುರೇಂದ್ರ ಅಣ್ಣನವರು, ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ನಾಯ್ಡಣ್ಣನವರು ಹಾಗೂ ನಮ್ಮ ನಗರದ ಮಾಜಿ ಶಾಸಕರು ಎಲ್ಲರಿಗೆ ಶಕ್ತಿಯಾಗಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿ ಸರ್ ಅವರು ಹಾಗೂ ಹಿಂದೂ ಜಾಗರಣೆ ವೇದಿಕೆ ನಮ್ಮ ಅಣ್ಣನಾಗಿರ್ತಕ್ಕಂಥ ಶ್ರೀರಾಮಣ್ಣನವರು, ಅಶೋಕ್ ಅವರು, ಉದಯ್ ಕುಮಾರ್ ಅವರು ಇಲ್ಲಿ ಭಾಗವಹಿಸಿದ ಎಲ್ಲ ಹೆಸರಿನಲ್ಲಿ ಎಲ್ಲರಿಗೂ ಮೊಟ್ಟ ಮೊದಲಿಗೆ ಹೇಳೋದು ನಮಸ್ಕಾರ. ಇವತ್ತು ಯಾವುದೇ ನಡೀಲಿ ಘಟನೆ ನಾವೆಲ್ಲರೂ ಒಂದೇ ಆದರೆ ಮಾತ್ರ ದೊಡ್ಡ ಸಂಖ್ಯೆ ಒಂದು ಶಕ್ತಿ ಆಗುತ್ತೆ ಅಂತ ಹೇಳ್ತಾ